ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರಡಿ ಶ್ರೀಧರ್ ರೆಡ್ಡಿ. ನಾನು ಲೇಸರ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಐ ಆಮ್ ಎ ಕನ್ಸಲ್ಟೆಂಟ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, ಕುಕ್ಕಟ್ಪಲ್ಲಿ, ಹೈದರಾಬಾದ್. ತುಂಬ ಜನ ಡಯಾಬಿಟಿಕ್ ಪೇಷಂಟ್ಸ್ ಯಾರಿದ್ದಾರೋ ಆ ಡಯಾಬಿಟಿಕ್ ಪೇಷಂಟ್ಸ್ನಲ್ಲಿ ಫ್ರೀಕ್ವೆಂಟಾಗಿ ಸಫರ್ ಆಗೋ ಪ್ರಾಬ್ಲಮ್ಸ್ ಏನಂದರೆ ಬೆಲನಿಟಿಸ್. ಇದನ್ನು ಬೆಲನಿಟಿಸ್ ಬೆಲನೋಪಾಸ್ಟೈಟಿಸ್ ಅಥವಾ BXO ಅಂದರೆ ಬೆಲನಿಟಿಸ್ ಝೀರೋಟೆಕ್ ಆಪರೇಟರನ್ಸ್ ಅಂತ ಕರಿತೀವಿ. ಅಂದರೆ ಏನು ಈ ಬೆಲನಿಟಿಸ್, ಯಾರಿಗೆ ಬರುತ್ತೆ, ಯಾಕೆ ಡಯಾಬಿಟಿಕ್ ಇರೋರನ್ನೇ ಅಟ್ಯಾಕ್ ಮಾಡುತ್ತೆ, ಮಿಕ್ಕಿರೋರು ಕಾಮನ್ ಪರ್ಸನ್ಸ್ಗೆ ಯಾಕೆ ಅಟ್ಯಾಕ್ ಮಾಡಲ್ಲ ಅನ್ನೋದನ್ನ ತಿಳ್ಕೊಳ್ಳೋಣ ಇವತ್ತು. ಈ ಬೆಲನಿಟಿಸ್ ಅನ್ನೋದು ಓನ್ಲಿ ಅಂಗದ ಮುಂದೆ ಇರುವ ಫೋರ್ ಸ್ಕಿನ್ ಅಂದರೆ ಮುಂದೆ ಇರೋ ಚರ್ಮ ಏನಿದೆ, ಅಂಗದ ಮೇಲಿರುವ ಚರ್ಮನ ಮಾತ್ರನೇ ಇನ್ಫೆಕ್ಟ್ ಮಾಡ್ತಾ ಇರುತ್ತೆ. ಅದನ್ನೇ ನಾವು ಬೆಲನಿಟಿಸ್ ಅಂತೀವಿ. ಇದನ್ನು ಹಾಗೆ ನಾವು ಬಿಟ್ಬಿಟ್ರೆ ಆ ಚರ್ಮದ ಜೊತೆಗೆ ಅಂಗದ ಮುಂದೆ ಇರೋ ಭಾಗನ ಕೂಡ ಅಂದರೆ ಗ್ಲ್ಯಾನ್ಸ್ ಅಂತೀವಲ್ಲ, ಆ ಗ್ಲ್ಯಾನ್ಸ್ನ ಕೂಡ ಇನ್ಫೆಕ್ಟ್ ಮಾಡುತ್ತೆ. ಇಲ್ಲಾಂದರೆ ಆ ಚರ್ಮದ ಮೇಲಿನ ಗ್ಲ್ಯಾನ್ಸ್ ಅಂಟ್ಕೊಳ್ಳೋದು ಹೀಗೆಲ್ಲ ನಡೀತಾ ಇರುತ್ತೆ. ಇದನ್ನೇ ನಾವು ಬೆಲನೋಪಾಸ್ಟೈಟಿಸ್ ಅಂತ ಕೂಡ ಕರಿತೀವಿ. ಕೆಲವು ಸಂದರ್ಭದಲ್ಲಿ ನೋಡೋದಾದರೆ ಈ ಬೆಲನೋಪಾಸ್ಟೈಟಿಸ್ ಮಾತ್ರ ಅಲ್ಲದೆ BXO ಅಂತೀವಿ, ಬೆಲನಿಟಿಸ್ ಝೀರೋಟಿಕ್ ಆಪರೇಟರೆನ್ಸ್. ಇಲ್ಲಿ ಆ ಏರಿಯಾದಲ್ಲಿ ನೋಡೋದಾದರೆ ಚರ್ಮ ಅನ್ನೋದು ಒಂದು ಕಲರ್ ಬದಲಾಗೋದು, ಬೆಳ್ಳಗಾಗೋಗೋದು, ಟೈಟ್ ಆಗೋಗೋದು, ಫೈಬ್ರೋಟಿಕ್ ಗ್ರಾಫ್ ಅನ್ನೋದು, ಇದನ್ನೇ BXO ಅಂತ ಕರಿತೀವಿ. ಸೊ ಈ ಮೂರು ಡಿಸೀಸ್ ಏನಿದೆ ಹೆಚ್ಚಾಗಿ ಡಯಾಬಿಟೀಸ್ ಇರೋರನ್ನೇ ಅಟ್ಯಾಕ್ ಮಾಡ್ತಾ ಇರುತ್ತೆ. ಮೋಸ್ಟ್ ಕಾಮನ್ ಆಗಿ 92% ಡಯಾಬಿಟಿಕ್ ಇರೋರನ್ನೇ ಅಟ್ಯಾಕ್ ಮಾಡ್ತಿರುತ್ತೆ. ಈ ಬೆಲನಿಟಿಸ್ ಅನ್ನೋದು ಯಾರನ್ನೂ ಬಿಡಲ್ಲ. ಡಯಾಬಿಟಿಸ್ ಬಂದಿದೆ ಅಂದರೆ 100% ಬೆಲನಿಟಿಸ್ನಿಂದ ಯಾವುದೋ ಒಂದು ದಿನ ಸಫರ್ ಆಗಲೇಬೇಕಿರುತ್ತೆ. ಯಾಕಂದರೆ ಇದೊಂದು ಇನ್ಫ್ಲಮೇಷನ್ ಪ್ರೊಸೆಸ್. ಸೊ ಬೆಲನಿಟಿಸ್ನಲ್ಲಿ ಡಯಾಬಿಟಿಕ್ಸ್ನಲ್ಲಿ ಹೆಚ್ಚಾಗಿ ಇನ್ಫ್ಲಮೇಷನ್ಸ್ ಇರೋದ್ರಿಂದ ಆ ಏರಿಯಾ ಪೂರ್ತಿ ಸ್ಕಿನ್ ಏನಿದೆ ಅದು ಹೆಚ್ಚು ಇನ್ಫ್ಲಮೇಷನ್ಗೆ ಒಳಗಾಗಿ ಅಲ್ಲಿರೋ ಚರ್ಮದ ಕ್ವಾಲಿಟಿ ಹಾಳಾಗಿ ಎಲಾಸ್ಟಿಸಿಟಿ ಹೋಗುತ್ತೆ. ಎಲಾಸ್ಟಿಸಿಟಿ ಅಂದರೆ ನಮಗೆ ಅಂಗದ ಮೇಲಿರುವ ಚರ್ಮ ಏನಿದೆ ನಮ್ಮ ಅಂಗ ಎರೆಕ್ಷನ್ ಆದಾಗ ಫ್ರೀಯಾಗಿ ಮೂವ್ ಆಗಬೇಕು. ಹಾಗೆ ಫ್ರೀಯಾಗಿ ಮೂವ್ ಆಗದೆ ತುಂಬ ಟೈಟ್ ಆಗೋಗಿ ಆ ಮುಂದೆ ಇರುವ ಚರ್ಮ ಎಲ್ಲ ಹಾಳಾಗುತ್ತೆ. ಹೀಗೆಲ್ಲ ನಡೀತಾ ಇರುತ್ತೆ. ಸೊ ಅಂಗದ ಮುಂದೆ ಇರುವ ಚರ್ಮ ಏನಿದೆ ಇದನ್ನು ನಾವು ಗ್ಲ್ಯಾನ್ಸ್ ಅಂತೀವಿ. ಅಂಗದ ಮುಂದೆ ಇರುವ ಭಾಗವನ್ನು, ಆ ಚರ್ಮನ ನೋಡೋದಾದರೆ ಅಂಗದ ಮೇಲಿರುವ ಚರ್ಮ ಹೀಗೆ ಸ್ಟ್ರೈಟ್ ಆಗಿರುತ್ತೆ, ಬಟ್ ಕೆಳಗಿರೋದು ಮಾತ್ರ ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ಇದನ್ನೇ ನಾವು ಫ್ರೆನ್ಯುಲಮ್ ಅಂತೀವಿ. ಈ ಡಯಾಬಿಟಿಕ್ಸ್ನ ನೋಡೋದಾದರೆ ನಾವು ಯಾವಾಗಾದರೂ ಯೂರಿನ್ ಪಾಸ್ ಮಾಡಿದಾಗ ಯೂರಿನಲ್ಲಿರುವ ಶುಗರ್ಸ್ ಎಲ್ಲ ಇದಕ್ಕೆ ಅಂಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೊಂದು ಫ್ರೀಕ್ವೆಂಟ್ ಪ್ರಾಸೆಸ್. ಸೊ ಕಳೆದ ಕೆಲವು ವರ್ಷಗಳಿಂದ ನಮಗೆ ಶುಗರ್ ಇರೋದ್ರಿಂದ ಯೂರಿನಲ್ಲಿ ಪಾಸ್ ಆಗುವ ಶುಗರ್ಸ್ ಪ್ರತಿ ಸಾರಿ ಇಲ್ಲಿ ಅಂಟ್ಕೊಳ್ಳೋದ್ರಿಂದ ಈ ಏರಿಯಾದಲ್ಲಿ ಮೆಲ್ಲಗೆ ಇನ್ಫ್ಲಮೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇನ್ಫ್ಲಮೇಷನ್ ಸ್ಟಾರ್ಟ್ ಆಗೋಗಿ ಈ ಚರ್ಮ ಅನ್ನೋದು ಮಂದ ಆಗೋಗ್ತಿರುತ್ತೆ, ಅಂದರೆ ದಪ್ಪ ಆಗೋಗುತ್ತೆ, ನೋಡೋದಕ್ಕೆ ಹೊಳಪು ಕಳೆದೋಗುತ್ತೆ. ಕಲರ್ ನೋಡಿಕೊಂಡ್ರೆ ಈ ಕಲರ್ ಆ ಕಲರ್ ಸ್ವಲ್ಪ ಕಲರ್ ಚೇಂಜ್ ಆಗಿರೋದು, ಪ್ಲಸ್ ಚರ್ಮದ ಗುಣ ಕಳ್ಕೊಳ್ಳೋದು. ಅಷ್ಟೇ ಅಲ್ಲದೆ ಒಂದು ವೇಳೆ ಚರ್ಮನ ಹಿಂದಕ್ಕೆ ಎಳೆದ್ರೆ ಕ್ರ್ಯಾಕ್ಸ್ ಉಂಟಾಗೋದು. ಈಗ ಮಾಮೂಲಿಯಾಗಿ ಈ ಚರ್ಮ ಫ್ರೀಯಾಗಿ ಹಿಂದಕ್ಕೆ ಮುಂದಕ್ಕೆ ಮೂವ್ ಆಗಬೇಕು, ಆದರೆ ಈ ಚರ್ಮ ದಪ್ಪಾಗಿರೋದ್ರಿಂದ ತಿಕ್ಕಾಗಿರೋದ್ರಿಂದ ಒಂದು ವೇಳೆ ನಾವು ಬಲವಂತವಾಗಿ ಎಳೆದ್ರೆ ಇಲ್ಲೆಲ್ಲ ಕ್ರ್ಯಾಕ್ಸ್ ಫಾರ್ಮ್ ಆಗುತ್ತೆ, ಚರ್ಮದ ಮೇಲೆಲ್ಲ ಕ್ರ್ಯಾಕ್ಸ್ ಫಾರ್ಮ್ ಆಗುತ್ತೆ. ಆ ಕ್ರ್ಯಾಕ್ಸ್ನಿಂದ ಇನ್ಫೆಕ್ಷನ್ಸ್ ಒಳಗಾಗುತ್ತೆ, ಸೆಕೆಂಡ್ರಿ ಇನ್ಫೆಕ್ಷನ್ಸ್ ಇಂಥವೆಲ್ಲ ನೋಡ್ತಿರ್ತೀವಿ. ಇದರಲ್ಲಿ ಮೇನ್ ಸಿಂಪ್ಟಮ್ಸ್ ನೋಡೋದಾದರೆ ಡಯಾಬಿಟೀಸ್ನಲ್ಲಿರುವ ಈ ಕಂಡೀಷನ್ನ ನಾವು ಬೆಲನಿಟಿಸ್ ಅಂತೀವಿ. ಈ ಬೆಲನಿಟಿಸ್ನಲ್ಲಿ ಈ ಮೇನ್ ಸಿಂಪ್ಟಮ್ಸ್ ಏನಿರುತ್ತೆ ಅಂದರೆ, ಯಾಕೆ ಪೇಷಂಟ್ಸು ಈ ಬೆಲನಿಟಿಸ್ನ ಸೀರಿಯಸ್ ಆಗಿ ತೊಗೋಬೇಕು ಅಂದರೆ, ಈ ಬೆಲನಿಟಿಸ್ ಯಾವಾಗ ಈ ಚರ್ಮ ಹೊಳಪು ಕಳ್ಕೊಂಡು ಗಟ್ಟಿ ಆಗುತ್ತೋ, ಮಂದ ಆಗೋಗುತ್ತೋ, ಹಿಂದಕ್ಕೆ ಎಳೆದ್ರೆ ಕ್ರ್ಯಾಕ್ಸ್ ಫಾರ್ಮ್ ಆಗುತ್ತೋ, ಆ ಕ್ರ್ಯಾಕ್ಸ್ನ ಕೂಡ ನಾವು ಆಲಸ್ಯ ಮಾಡಿದರೆ ಹಾಗೆ ಬಿಟ್ಬಿಟ್ರೆ ಈ ಸ್ಮೆಗ್ಮಾ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅಂದರೆ ನಮಗೆ ಹೇಗೆ ಚರ್ಮದ ಮೇಲೆ ಹೇಗೆ ಸ್ವೆಟ್ ಬರುತ್ತೋ, ಬೆವರು ಬರುತ್ತೋ, ಅದೇ ರೀತಿಯಾಗಿ ಶೆಡ್ ಆಫ್ ಸ್ಕಿನ್ಸ್ ಅಂತೀವಿ. ಅಂದರೆ ಒಂದು ರೀತಿಯಾದ ಜಿಗಿಟ್ ಪದಾರ್ಥ ಇರುತ್ತೆ, ನಮಗೆ ಲೂಬ್ರಿಕೇಷನ್ಸ್ಗೆ ಉಪಯೋಗಕ್ಕೆ ಬರುತ್ತೆ. ಆ ಲೂಬ್ರಿಕೇಷನ್ ಅನ್ನೋದು ನಮಗೆ ರೆಗ್ಯುಲರ್ ಆಗಿ ಆಚೆ ಹೋಗ್ತಾ ಇರಬೇಕು. ಆಗಾಗ ಅದು ಡಯಾಬಿಟಿಕ್ಸ್ ಇರೋರಿಗೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ರಿಲೀಸ್ ಆಗ್ತಾ ಇರುತ್ತೆ. ಅಂದರೆ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಚರ್ಮ ಹಿಂದಕ್ಕೆ ಎಳೆಯೋಕ್ಕಾಗಲ್ಲ. ಹಾಗಾಗಿ ಈ ಸ್ಮೆಗ್ಮಾ ಅನ್ನೋದು ಅಲ್ಲೇ ಉಳಿದು ಹೋಗುತ್ತೆ. ನಿಧಾನವಾಗಿ ಅದು ಕರಗಿ ಬೆಳ್ಳಗೆ ಅಂಟಂಟಾಗಿ ಆಚೆ ಬರುತ್ತೆ. ಬೆಳ್ಳಗೆ ಅಂಟಂಟಾದ ಪದಾರ್ಥ ಬರೋದ್ರಿಂದ ಆ ಏರಿಯಾ ಫೌಲ್ ಸ್ಮೆಲ್ ಅಂದರೆ ಕೆಟ್ಟ ವಾಸನೆ ಬರೋದು, ಇನ್ನರ್ ವೇರ್ ಅಥವಾ ಒಳ ಉಡುಪಿಗೆ ಬೆಳ್ಳಗೆ ಇರೋ ಅಂಟು ಪದಾರ್ಥ ಅಂಟ್ಕೊಳ್ಳೋದು, ಅಷ್ಟೇ ಅಲ್ಲದೆ ಇಚ್ಚಿಂಗ್ ಆಗೋದು, ನವೆ ಆಗೋದು, ಇವೆಲ್ಲ ಒಂಥರ ಶುರು ಆಗುತ್ತೆ ಬರ್ತಾ. ನಾವು ಈ ಸ್ಟೇಜ್ನಲ್ಲೂ ಕೂಡ ಕೇರ್ ಮಾಡದೆ ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ, ಈ ಚರ್ಮ ಏನಿದೆ, ಈ ಚರ್ಮ ಅನ್ನೋದು ಅಂಗದ ಕೆಳಗಿನಿಂದ ಅಂಟ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಯಾಕಂದರೆ ಈ ಏರಿಯಾದಲ್ಲಿ ವಿಪರೀತವಾದ ಇನ್ಫ್ಲಮೇಷನ್ ಆಗೋದ್ರಿಂದ ಈ ಜಿಗುಟು ಪದಾರ್ಥ ಪೂರ್ತಿ ಅಂಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ಅಂಟ್ಕೊಂಡು ಈ ಗ್ಲ್ಯಾನ್ಸ್ ಕೂಡ ಇನ್ಫೆಕ್ಟೆಡ್ ಆದರೆ ಅದನ್ನೇ ನಾವು ಬೆಲನೋಪಾಸ್ಟೈಟಿಸ್ ಅಂತೀವಿ. ಸೊ ಈ ಬೆಲನೋಪಾಸ್ಟೈಟಿಸ್ ಆಗಲಿ ಯಾವಾಗ ಬರುತ್ತೋ ಇಂಥ ಪೇಷಂಟ್ಗೆ ಏನಾಗುತ್ತೆ ಅಂದರೆ ಒಂದು 3 to 5% ಇದು ಕ್ಯಾನ್ಸರ್ ಆಗಿ ಬದಲಾಗೋ ಅವಕಾಶ ಇರುತ್ತೆ. ಸೊ ಬೆಲನಿಟಿಸ್ ಆಗಲಿ ಬೆಲನೋಪಾಸ್ಟೈಟಿಸ್ ಆಗಲಿ ಅದನ್ನು ನಾವೆಷ್ಟು ನೆಗ್ಲೆಕ್ಟ್ ಮಾಡಬಾರ್ದು ಅಂದರೆ, ಪ್ರತಿ ಡಯಾಬಿಟಿಕ್ ಪೇಷಂಟ್ಸ್ ಅಂದರೆ ಯಾವಾಗ ಡಯಾಬಿಟಿಸ್ ಇದೆ ಅಂತ ಇಮ್ಮಿಡಿಯೇಟಾಗಿ ಗೊತ್ತಾಗುತ್ತೋ
ಆಗ ಸುಂತಿ ಆಪ್ರೇಷನ್ ಮಾಡಿಸ್ಕೋಬೇಕು. ಸುಂತಿ ಆಪ್ರೇಷನ್ ಅನ್ನೋದು ಏನಿದೆ, ನಾವು KSR ಸ್ಟೇಪ್ಲರ್ ಬಳಸಿ ಮಾಡ್ತೀವಿ. ತುಂಬ ಜನಕ್ಕೆ ಒಂದು ಅನುಮಾನ ಇದೆ, ಡಯಾಬಿಟಿಸ್ ಇದೆ, ಶುಗರ್ ಇರೋರು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಗಾಯವಾಸಿ ಆಗಲ್ಲ, ಶುಗರ್ ಇರೋರು ಹೆಚ್ಚು ದಿನ ಹಾಸ್ಪಿಟಲ್ನಲ್ಲಿ ಇರಬೇಕಾಗುತ್ತೆ, ಶುಗರ್ ಇರೋರು ಒಂದು ಸಾರಿ ಇನ್ಫೆಕ್ಷನ್ ಆಗೋದ್ರೆ ಡೇಂಜರ್ ಆಗುತ್ತೆ ಅನ್ನೋದು ಬಹಳಷ್ಟು ಜನಕ್ಕೆ ಇರೋ ಅನುಮಾನಗಳು. ಮಾಮೂಲಿಯಾಗಿ ಹೊಲಿಗೆ ಹಾಕೋ ಆಪ್ರೇಷನ್ ಅಂದರೆ ಹೊಲಿಗೆ ವಾಸಿ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ ಅನ್ನೋದು ನಿಜಾನೇ, ಯಾಕಂದರೆ ಡಯಾಬಿಟಿಸ್ನಲ್ಲಿ ಹೀಲಿಂಗ್ ಪೀರಿಯಡ್ ಅನ್ನೋದು ಜಾಸ್ತಿ. ಬಟ್ ನಾವು ಮಾಡೋ ಟೆಕ್ನಿಕ್ ಏನಿದೆ ಅಂದರೆ ಅದನ್ನು KSR ಟೆಕ್ನಿಕ್, KSR ಸರ್ಕಮ್ಸಿಷನ್ ಸ್ಟೇಪ್ಲರ್ ಬಳಸಿ ಮಾಡಿದರೆ ಈ ಪ್ರಾಬ್ಲಮ್ಸ್ ಯಾವುದು ಬರಲ್ಲ. ವಿತಿನ್ ಹಾಫ್ ಆನ್ ಅವರ್ನಲ್ಲಿ ನಾವು ಪೇಷಂಟನ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಇದರಲ್ಲಿ ಯಾವುದೇ ರೀತಿಯಾದ ಕುಯ್ಯೋದು ಆಗಲಿ ಹೊಲಿಗೆ ಹಾಕೋದಾಗಲಿ ಇರಲ್ಲ. ಡೈರೆಕ್ಟು ಮೆಷಿನ್ ಬಳಸಿ ಚರ್ಮನ ತೆಗೆದುಹಾಕಿ ಪಿನ್ಸ್ ಹಾಕ್ತೀವಿ. ಈ ಪಿನ್ಸ್ ಮೇಲೆ ಒಂದು ಸಿಲಿಕಾನ್ ರಿಂಗ್ ಇರುತ್ತೆ, ಮತ್ತು ನಾವು ಈ ಪಿನ್ಸ್ನ ತೆಗಿಬೇಕು ಅನ್ನೋ ಅಗತ್ಯ ಇರಲ್ಲ. ಪಿನ್ಸ್ ತೆಗಿಯೋ ಅಗತ್ಯ ಇರಲ್ಲ, ಸಿಲಿಕಾನ್ ರಿಂಗ್ ಇರುತ್ತೆ. ಸಿಲಿಕಾನ್ ರಿಂಗ್ ಬಿದ್ದು ಹೋದರೆ ಆಟೋಮೆಟಿಕ್ಕಾಗಿ ಪಿನ್ಸ್ ಕೂಡ ಬಿದ್ದು ಹೋಗುತ್ತೆ. ಸೊ ಇದು ಡಯಾಬಿಟಿಕ್ ಪೇಷಂಟ್ಗೆ ಶುಗರ್ ಕಂಟ್ರೋಲ್ ಇದ್ದರೂ, ಶುಗರ್ ಕಂಟ್ರೋಲ್ ಇಲ್ಲ ಅಂದರೂ ಆಪ್ರೇಷನ್ ಮಾಡಿಸ್ಕೊಳ್ಳಿ, ಯಾಕಂದರೆ ಯಾವುದೇ ರೀತಿಯಾದ ನಷ್ಟ ಇರಲ್ಲ. ಆ್ಯಂಡ್ ಹಾಸ್ಪಿಟಲ್ನಲ್ಲಿ ಸ್ಟೇ ಮಾಡೋ ಅವಶ್ಯಕತೆಯೂ ಕೂಡ ಇರಲ್ಲ. ಆ್ಯಂಡ್ ರೆಗ್ಯುಲರ್ ಎಲ್ಲರಿಗೂ ಹೇಗೆ ಮಾಡ್ತೀವೋ ಡಯಾಬಿಟಿಸ್ಗೂ ಕೂಡ ಅದೇ ಪ್ರಿಕಾಷನ್ಸ್ನ ನಾವು ಕೊಡ್ತೀವಿ. 5 days ಆಂಟಿಬಯೋಟಿಕ್ಸ್ ಆಗಿರ್ಬೋದು, ಒಳ್ಳೆ ಕ್ಲೀನಿಂಗ್ ಆಗಿರ್ಬೋದು, ಆ್ಯಂಡ್ ಎರೆಕ್ಷನ್ ಆಗ್ದಂಗೆ ತೊಗೋಬೇಕಾಗಿರೋ ಮುಂಜಾಗ್ರತೆ, ಈ ಆಪ್ರೇಷನ್ ಮಾಡಿದ ನಂತರ 1 month ವರೆಗೂ ಸಂಭೋಗ ಮಾಡದೇ ಇರೋದು ಆಗಿರ್ಬೋದು, ಇಂಥ ಮುಂಜಾಗ್ರತೆ ಎಲ್ಲರಿಗೂ ಕಾಮನ್, ಡಯಾಬಿಟಿಸ್ ಅವ್ರಿಗೂ ಕಾಮನ್. ಸೊ ಇಂಥ ಡಯಾಬಿಟಿಸ್ ಇರೋರಿಗೆ ನಾನು ಹೇಳಿದ ಈ ಸಿಂಪ್ಟಮ್ಸ್ ಏನಾದರೂ ಕಂಡು ಬಂದರೆ ತಪ್ಪದೆ ನನ್ನನ್ನು ಕನ್ಸಲ್ಟ್ ಮಾಡಿ. ಈ ಸಿಂಪ್ಟಮ್ಸ್ ಬರೋದಕ್ಕೂ ಮುಂಚೆ, ಅಂದರೆ ಶುಗರ್ ಇದೆ ಅಂತ ತಿಳ್ಕೊಂಡು ಕೂಡಲೇ ಈ ಆಪ್ರೇಷನ್ ಮಾಡಿಸ್ಕೊಳ್ಳೋದ್ರಿಂದ ಕಾಸ್ಮೆಟಿಕ್ ರಿಸಲ್ಟ್ಸ್ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ಇಲ್ಲೆಲ್ಲ ಅಂಟ್ಕೊಂಡು ಬೆಲೋನೋಪಾಸ್ಥೈಟಿಸ್ ಆಗಿ ಆ ಏರಿಯಾ ಪೂರ್ತಿ ಟೈಟ್ ಆಗೋಗಿ, ಕಲರ್ ಬದಲಾಗೋಗಿ, ಅಂಟು ಪದಾರ್ಥ ಸುರಿಯೋದು, ಹಿಂದೆ ಕೇಳಿದ್ರೆ ವಿಪರೀತವಾದ ಉರಿ ನೋವು ಆಗೋದು, ಇವೆಲ್ಲ ಇರೋದ್ರಿಂದ ಏನಾಗುತ್ತೆ ಅಂದರೆ ಆಪ್ರೇಷನ್ ಮಾಡೋದಕ್ಕೆ ಪಾಸಿಬಲ್ ಆಗೋದಿಲ್ಲ. ಒಂದೊಂದು ಸಾಲಿ ಎಲ್ಲ ಅಡೇಷನ್ ಪದಾರ್ಥ ಇರೋದ್ರಿಂದ. ಸೊ ಡಯಾಬಿಟಿಸ್ ಇದೆ ಅಂದರೆ ಡೆಫಿನೆಟ್ ಆಗಿ TRH ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ನೀವು ಸಂಪರ್ಕಿಸಬಹುದು. ನಾವು KSR ಸ್ಟೇಪ್ಲರ್ ಬಳಸಿ ಆಪರೇಷನ್ ಮಾಡಿಸ್ಕೊಳ್ಳೋದ್ರಿಂದ ಇದನ್ನು ನಾವು ಪರ್ಮನೆಂಟ್ ಆಗಿ ನಾವು ಟ್ರೀಟ್ಮೆಂಟ್ ಮಾಡ್ಕೋಬಹುದು. ಥ್ಯಾಂಕ್ ಯು.